ಸೊ ಇದೇ ನಾವು ಕೂಲಮ್ಸ್ ಲಾಗೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅನ್ನ ಅಪ್ಲೈ ಮಾಡಿದೀವಿ ಅಲ್ವಾ, ಅದೇ ರೀತಿ ನಾವು ಇಲೆಕ್ಟ್ರಿಕ್ ಫೀಲ್ಡ್ಗೂ ಕೂಡ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅನ್ನ ಅಪ್ಲೈ ಮಾಡಬೇಕು. ಯಾವಾಗ? ವೆನ್ ದರ್ ಆರ್ ಮಲ್ಟಿಪಲ್ ಸೋರ್ಸ್ ಚಾರ್ಜಸ್. ಸೊ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಒಂದೇ ಸೋರ್ಸ್ ಚಾರ್ಜ್ಗೆ ಬರ್ದಿದ್ವಿ ಅಲ್ವಾ. ಇಫ್ ವಿ ಕನ್ಸಿಡರ್ ಮಲ್ಟಿಪಲ್ ಸೋರ್ಸ್ ಚಾರ್ಜಸ್, then how is the electric field? So let us calculate. ಇಲ್ಲಿ ನಾವು Q1, Q2, Q3, Q4 ಅಂತ ನಾವು ಅಪ್ ಟು n ವರೆಗೆ ತಕೊಳ್ಳೋಣ. ಓಕೆ, Q4 ಅಪ್ ಟು Qn ಅಂತ ತಕೊಳ್ಳೋಣ. ಇಷ್ಟನ್ನ ನಾವು ಸೋರ್ಸ್ ಚಾರ್ಜ್ ಅಂತ ತಕೊಳ್ಳೋಣ. ಸೊ ಈ ಎಲ್ಲ ಸೋರ್ಸ್ ಚಾರ್ಜ್ ದೇ ಪ್ರೊಡ್ಯೂಸ್ ದರ್ ಓನ್ ಇಲೆಕ್ಟ್ರಿಕ್ ಫೀಲ್ಡ್, ರೈಟ್? ಈ ಎಲ್ಲ ಸೋರ್ಸ್ ಚಾರ್ಜ್ ಏನ್ ಮಾಡುತ್ತೆ ಹೇಳಿ? ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಅಥವಾ ಆ ರೀಜನ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡೋಣ. ದ್ಯಾಟ್ ಪಾಯಿಂಟ್ ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಪಾಯಿಂಟ್ ಪಿ ಅಂತ ತಗೊಳ್ಳೋಣ. ಓಕೆ, ಲೆಟ್ ಅಸ್ ಕನ್ಸಿಡರ್ ದ ಪಾಯಿಂಟ್ ಪಿ ಇನ್ ಆನ್ ಇಲೆಕ್ಟ್ರಿಕ್ ಫೀಲ್ಡ್. ಈ ಪಾಯಿಂಟ್ ಪಿ ದಲ್ಲಿ ನಾವು ಏನ್ ಮಾಡ್ಬೇಕು? ಟೆಸ್ಟ್ ಚಾರ್ಜ್ ಅನ್ನ ಇಡಬೇಕು. ಓಕೆ, Q1 ಅಂತ ಟೆಸ್ಟ್ ಚಾರ್ಜ್ Q ಅಂತ ತಗೊಳ್ಳೋಣ. ಓಕೆ, ಸೊ ಇಟ್ ಈಸ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್, ರೈಟ್? ಅಥವಾ ಟೆಸ್ಟ್ ಚಾರ್ಜ್. ಸೊ ಈ ಟೆಸ್ಟ್ ಚಾರ್ಜ್ ಮೇಲೆ Q1 ಇಂದ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ, Q2 ದಿಂದ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ಅಪ್ ಟು Qn ಇಂದ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸಿನ್ಸ್ the principle of linear superposition is valid for Coulomb's law, it is also valid for electric field also. To calculate the electric field strength at a point due to group of n point charges. N point charges andre if there are n number of source charges, what we have to do? We have to first find the individual field strength, E1 due to Q1, E2 due to Q2 and so on. Then resultant field strength is the vector sum of individual field strength. First ನಾವು Q1 ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಮಾಡಬೇಕು. ಆಮೇಲೆ Q2 ದಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡ್ಬೇಕು. Q3 ದಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಇಂಡಿವಿಜುವಲಿ ಕನ್ಸಿಡರ್ ಮಾಡಬೇಕು. ಅಪ್ ಟು Qn ವರೆಗೆ ಮಾಡಬೇಕು. ಆಮೇಲೆ ಎಲ್ಲವನ್ನು ಆಡ್ ಅಪ್ ಮಾಡಿಬಿಟ್ರೆ ನಮ್ಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ. ಓಕೆ, ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು E1 ಪ್ಲಸ್ E2 ಪ್ಲಸ್ E3. E1 ಅಂದ್ರೆ ಏನು ಇಲ್ಲಿ? E1 ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೋರ್ಸ್ ಚಾರ್ಜ್ Q1 ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ E1 ಅಂತ ತಗೊಳ್ತೀವಿ. ಸೊ ಅಟ್ ಅ ಪಾಯಿಂಟ್ ಪಿ, ಈ ಪಾಯಿಂಟ್ ಪಿ ದಲ್ಲಿ ಒಂದು ಟೆಸ್ಟ್ ಚಾರ್ಜ್ ಅನ್ನ ಇಟ್ಟಿದೀವಿ ಅಂದ್ರೆ ಈ ಟೆಸ್ಟ್ ಚಾರ್ಜ್ ಮೇಲೆ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ ಅನ್ನೋದನ್ನ E1 ಅಂತ ತಗೊಳ್ತೀವಿ ಫ್ರಮ್ Q1. ಓಕೆ, ಕ್ಯಾಪಿಟಲ್ Q1. ಸೊ ಇದನ್ನ ನಾವು E1 ಅಂತ ತಗೊಳ್ತೀವಿ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನೋಡಿ, ಡೈರೆಕ್ಷನ್ ನೋಡಿ, E1. ಓಕೆ, ಇನ್ ದಿಸ್ ಡೈರೆಕ್ಷನ್. ಸೊ Q1 ಇಂದ ಮೂವಿಂಗ್ ಅವೇ ಅಲ್ವಾ. ಸೊ ಇಟ್ ಈಸ್ ಡೈರೆಕ್ಟೆಡ್ ಅವೇ ಫ್ರಮ್ Q1 because here unit positive charge is there. So test charge we consider it as unit positive charge. Positive, there will be repulsion. So E1 directed away from Q1. ಅದೇ ರೀತಿ ಇದನ್ನ ನಾನು E1 ಅಂತ ತಗೊಂಡಿದ್ದೇನೆ. ಸೊ E2 ಅಂದ್ರೆ ಸೋರ್ಸ್ ಚಾರ್ಜ್ ಅನ್ನ Q2 ಅಂತ ಕನ್ಸಿಡರ್ ಮಾಡಬೇಕು. Q2 ದಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ ಅಂತ. ಓಕೆ, ಸೊ ಐ ಕನ್ಸಿಡರ್ ಇಟ್ ಆಸ್ E2. So E2 also directed away from Q2 because ಇಲ್ಲಿ ನಾವು ಏನ್ ಮಾಡ್ತೇವೆ ಹೇಳಿ, at the point P we place a unit positive charge or test charge. ಓಕೆ, ಅದೇ ರೀತಿ Q3 ದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಆಸ್ E3. ಇಲ್ಲಿ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಅಪ್ ಟು ದ Qn ವರೆಗೆ ತಗೊಳ್ತೇವೆ. ಇಲ್ಲಿ ಒಂದು Qn ಇದೆ ಅಂದ್ರೆ Qn ಅಂತ ತಕೊಳ್ಳಿ. ಸೊ Qn ಸೋರ್ಸ್ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ ಅಂತ ತಗೋಬೇಕು ಅಟ್ ದ ಪಾಯಿಂಟ್ P. ಓಕೆ, ಸೊ ಇದನ್ನ ನಾವು ಸಮೇಷನ್ ಮಾಡಬೇಕು. ಸಮೇಷನ್ ಮಾಡಿ
ಇಂಡಿವಿಜುವಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಪಿ ಅಂತ ಸಿಗುತ್ತೆ. ಈ ಪಾಯಿಂಟ್ ಪಿ ದಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ನೋಡ್ಬೋದು. ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1/4πε0 ಇಂಟು ಸಮೇಶನ್ ಫ್ರಮ್ I equal to 1 to I equal to n QI divided by RIP square R cap IP. So R cap IP means it is a unit vector. Okay. ಈ ರೀತಿ ನಾವು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಬರಿಬಹುದು ಬೈ ಅಪ್ಲೈಯಿಂಗ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್.